ನಾನಿವತ್ತೊಂದು ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಗೆಣಸಲೆ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಮಾಡುವುದು ಹೇಗೆ ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಗೆಣಸಲೆಯನ್ನು ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಶಿದ್ದೆ. ಒಂದು ಶಿದ್ದೆ ಅಕ್ಕಿಯನ್ನು ನಾನು ನೆನೆಸಿಟ್ಟಿದ್ದೇನೆ. ಒಂದು 4 ಅವರ್ ನೆನೆಸಿಟ್ಟಿದ್ದೇನೆ. ಅಷ್ಟು ನೆನೆಸಿದರೆ ಸಾಕು. ಬೆಲ್ಲ ಇದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇದು ಎಲೆ, ಗೆಣಸಲೆ ಎಲೆ ಅಂತ ಹೇಳೋದು ನಾವು ಇದಕ್ಕೆ. ಫುಲ್ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದು. ಇದನ್ನು ಅಕ್ಕಿಯನ್ನು ಈಗ ಮಿಕ್ಸಿ ಮಾಡೋದು. ಇದೊಂದು ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಇಡೀ ಕಾಯನ್ನು ತಗೊಂಡಿದ್ದೇನೆ. ಕೊಬ್ಬರಿ, ಒಣ ಕೊಬ್ಬರಿ ಅಲ್ಲ, ಹಸಿ ಕೊಬ್ಬರಿ. ಇದಕ್ಕೆ ಬೆಲ್ಲವನ್ನು ಸೇರಿಸೋದು, ಪಾಕ ಮಾಡೋದು. ಇದನ್ನು ಒಂದು ಕಡೆದು ಪಾಕ ಆಗ್ತಾ ಇರಲಿ. ಗಟ್ಟಿ ಪಾಕ ಬೇಕು ಇದಕ್ಕೆ. ಅದರ ಒಳಗೆ ಸ್ಟಫಿಂಗ್ ಮಾಡೋದು. ಅಕ್ಕಿಯನ್ನು ಬೀಸಿ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡೋದು. ಕಾಯಿಸ್ತಾ ಇರೋದು ಗಂಟಾಗದಂತೆ. ಸ್ವಲ್ಪ ಬೆಲ್ಲನೂ ಬೇಕು ಇದಕ್ಕೆ. ತುಂಬ ಸ್ವೀಟ್ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು. ಕಾಯಿಸ್ತಾ ಗೊತ್ತಾಗತ್ತೆ ನಿಮಗೆ. ಕ್ವಾಂಟಿಟಿ ಗಟ್ಟಿ ಆದಮೇಲೆ ಆಫ್ ಮಾಡೋದು. ಮಾಡುವಾಗ ಸ್ವಲ್ಪ ಟೇಸ್ಟ್ ನೋಡಿ ಬೆಲ್ಲ ಹಾಕ್ಕೊಳ್ಳಿ. ಕೈ ಬಿಡದಂತೆ ಕಾಯಿಸ್ತಾ ಇರೋದು. ಕ್ವಾಂಟಿಟಿ ನೋಡಿ, ಇಷ್ಟು ಗಟ್ಟಿ ಆದರೆ ಸಾಕು. ಕೈಯಲ್ಲಿ ಹೀಗೆ ಮುಟ್ಟಿದರೆ ಅಂಟಬಾರ್ದು. ಕಾಯಿ ತುರಿ ಬೆಲ್ಲ ಸಹ ರೆಡಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಗಟ್ಟಿ ಆದರೆ ಒಳ್ಳೆಯದು. ಸ್ವಲ್ಪ ಪಾಕ ಬಂದರೆ ಸ್ಟಫಿಂಗ್ ಮಾಡೋಕ್ಕೆ ಒಳ್ಳೆ ಆಗುತ್ತೆ. ಕಾಯಿ ಬೆಲ್ಲ ಪಾಕ ಇಷ್ಟು ಹದ ಬಂದರೆ ಸಾಕು. ಇದನ್ನು ಈಗ ಸ್ವಲ್ಪ ತಣ್ಣಗಾಗಿದೆ. ಜಾಸ್ತಿ ತಗೋಬಾರ್ದು. ಇದಕ್ಕೆ ಅಪ್ಲೈ ಮಾಡೋದು. ಹಬೆಯಲ್ಲಿ ಬೇಯಿಸುವುದು.
ಇದನ್ನು ತುಂಬ ತೆಳ್ಳಗಾಗೋದು ಬೇಡ. ಒಂದು ಕಡೆ ಕಾಯಿ ಸುಡಿ ಮತ್ತು ಬೆಲ್ಲ ನಾವು ಪಾಕ ಮಾಡಿದ್ದನ್ನು ಸ್ಟಫಿಂಗ್ ಮಾಡೋದು. ಹೀಗೆ ಈ ಕಡೆ ಆ ಕಡೆ ಸ್ವಲ್ಪ ಪ್ರೆಸ್ ಆಗಲಿ, ಇಲ್ಲಾಂದರೆ ಓಪನ್ ಆಗಿಬಿಡತ್ತೆ. ಹೀಗೆ ಮಾಡಿ ಹಬೆಯಲ್ಲಿಡೋದು. ಅಂಟತ್ತೆ ಸ್ವಲ್ಪ ಅನಿಸಿದರೆ ಸ್ವಲ್ಪ ನೀರನ್ನು ಟಚ್ ಮಾಡೋದು. ಈ ಕಡೆ ಆ ಕಡೆ ಓಪನ್ ಆಗಬಾರ್ದು. ಹೀಗೆ ಇದ್ರ ಒಳಗಡೆ ಹೀಗಿಡೋದು. ಈಗ ಒಲೆಯನ್ನು ಹೊತ್ತಿಸೋದು. ಲೆಸನ್ ನಂಬರ್ 1. ಭಯಂಕರ ಬೇಗ ಆಗುತ್ತೆ ಮಾರ್ರೆ ಇದು. ಕ್ಲೋಸ್ ಮಾಡೋದು. ಇಷ್ಟೇ ಸಿಂಪಲ್. ಬೆಂದಿದೆಯಾ ನೋಡುವ. ಈಗ ಬಿಸಿ ಬಿಸಿ ಇದೆ. ಇಷ್ಟು ಬೆಂದರೆ ಸಾಕು. ಇದಕ್ಕೆ ಯಾವ ಫ್ಲೇವರು ಬೇಡ, ಯಾಲಕ್ಕಿ ಯಾವುದು ಉಪಯೋಗಿಸ್ತಾ ಇಲ್ಲ. ಎಲೆನೇ ಅಷ್ಟು ಘಮ ಇದೆ. ಸ್ವಲ್ಪ ಬಿಸಿ ಬಿಸಿ ಉಂಟು. ಹೀಗಾಗತ್ತೆ. ಒಮ್ಮೆ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.